ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಕ್ರೈಸ್ತಿಯ ಜೀವನದಲ್ಲಿ ಪರ್ವತಗಳು, ಈ ಪರ್ವತಗಳನ್ನು ಎದುರಿಸಿ ಕ್ರೈಸ್ತಿಯ ಜೀವನವನ್ನು ಜಯ ಕಾಣಬೇಕಾಗಿದೆ. ಎಷ್ಟೋ ವಿಷಯಗಳು, ಎಷ್ಟೋ ಅಂಶಗಳು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಅಡೆತಡೆಯಾಗಿದೆ. ಆ ರೀತಿ ಇರಬಾರ್ದು ಎಂಬತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಬನ್ನಿ, ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಅಂತ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಅಶೋಕ್ ಅವರೇ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮಸ್ಕಾರ ಡೆನಿಸ್ ಅವರೇ. ಇವತ್ತು ಯಾವ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ? ಇವತ್ತು ನಾವು ಎಲ್ಲ ಕಡೆ ಇರುವಂಥ ಈ ದೊಡ್ಡ ಸಮಸ್ಯೆ ವಿವೇಚನೆ ಇಲ್ಲದ ಮಾತುಕತೆ. ವಿವೇಚನೆ ಇಲ್ಲದ ಮಾತುಕತೆ ಗೊತ್ತಾಗ್ಲಿಲ್ವಾ ಕೆಲವರಿಗೆ? ಗಾಸಿಪ್. ಈ ಗಾಸಿಪ್ ಮಾಡಬಹುದಾ ಮಾಡಬಾರ್ದಾ ಎಂಬತಕ್ಕಂಥದ್ದೇ ನಮ್ಮ ಚರ್ಚೆ. ವಿವೇಚನೆ ಇಲ್ಲದ ಮಾತುಕತೆ ಎಂದರೆ ಏನು? ಗಾಸಿಪ್, ವಾಟ್ ಇಸ್ ಗಾಸಿಪ್? ಈ ವಿವೇಚನೆ ಇಲ್ಲದ ಮಾತುಕತೆ ಅಂದರೆ ನಾವು ಬೇರೆಯವ್ರ ಬಗ್ಗೆ ಸುಮ್ಮನೆ ಮಾತಾಡುವಂಥದ್ದು. ಅದು ನಿಜಾನ ಅಥವಾ ಸುಳ್ಳೋ, ಅದರಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಗೊತ್ತಿಲ್ಲದೆ ಯಾರೋ ನನಗೆ ಹೇಳಿದ್ರು ಅದನ್ನು ತಂದು ನಿಮಗೆ ಹೇಳುವಂಥದ್ದು. ನೀವು ಅದನ್ನು ತೆಗೆದುಕೊಂಡೋಗಿ ಇನ್ನೊಬ್ರ ಹತ್ರ ಹೇಳೋದು, ಅವ್ರು ಇನ್ನೊಬ್ರ ಹತ್ರ ಹೇಳೋದು. ಇದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ಕನ್ನಡ ಟೀಚರು ಶ್ರೀ ನಂಜಮಾರಿ ಅವರು ಹೇಳ್ತಾ ಇದ್ರು ನನಗೆ ಯಾವಾಗಲೂ. ಅವ್ರಿಗೆ ಉಗುರು ತೊಂದರೆ ಬಂದ್ಬಿಟ್ಟು ಉಗುರು ಎತ್ತ ಒಂದು ಸಂದರ್ಭ ಬಂದ್ಬಿಡ್ತಂತೆ. ಅದನ್ನು ಹೋಗಿ ಒಬ್ರಿಗೆ ಹೇಳಿದ್ರಂತೆ. ಅವರು ಹೋಗಿ ಇನ್ನೊಬ್ಬರ ಹತ್ರ ಹೇಳಿದ್ರಂತೆ ಬೆರಳು ಏನೋ ತೊಂದರೆ ಆಗಿದೆ ಅಂತ ಹೇಳಿದ್ರಂತೆ. ಆ ಬೆರಳು ತೊಂದರೆ ಇರತಕ್ಕಂಥವ್ರು ಹೋಗಿ ಹೇಳಿದ್ರಂತೆ ಕೈ ತೊಂದರೆ ಆಗಿದೆ ಅಂತ. ಕೊನೆಯದಾಗಿ ಒಂದು 5-6 ಜನ ಆದಮೇಲೆ ನಂಜಮಾರಿ ಅವರಿಗೆ ಕೈಯಲ್ಲಿ ಏಟು ಬಿದ್ದು ಸತ್ತೋಗ್ಬಿಟ್ರು ಅವರು ಅಂತ ಜನರು ವಿವೇಚನೆ ಇಲ್ಲದೆ ಮಾತುಗಳನ್ನು ಆಡ್ತಾ ಇದ್ದದನ್ನು ನನಗೆ ಟೆನ್ಷನ್ ಇಡಲ್ಲ ಅವ್ರು ನನಗೆ ಹೇಳಿದ್ದಾರೆ. ಈಗ ಗಾಸಿಪ್, ವೈ ಇಸ್ ಇಟ್ ಸೋ ಡೇಂಜರಸ್ ಫಾರ್ ಅವರ್ ಕ್ರಿಶ್ಚಿಯನ್ ಲೈಫ್? ನೋಡಿ, ಈ ವಿವೇಚನೆ ಇಲ್ಲದ ಮಾತುಕತೆ, ನಮ್ಮ ಕ್ರೈಸ್ತಿಯ ಮಾತುಕತೆ ತುಂಬ ಮರ್ಯಾದೆಯಿಂದ ಇರಬೇಕು, ತುಂಬ ಶ್ರೇಷ್ಠವಾಗಿರಬೇಕು, ತೂಕವಾಗಿರಬೇಕು. ನಾವು ಮಾತಾಡಿದ್ರೆ ಒಬ್ಬ ದೊಡ್ಡ ಹಿರಿಕರು ಹೇಳಿದ್ದಾರೆ, ನಾವು ಮಾತಾಡಿದ್ರೆ ಮುತ್ತು ಉದುರ್ದಾಗಿರ್ಬೇಕಂತೆ, ಮಾತಾಡಿದ್ರೆ ದೊಡ್ಡವರು ಮೆಚ್ಚಿ ಹೌದೌದು ಅನ್ಬೇಕಂತೆ. ಆ ರೀತಿ ನಾವು ಮಾತಾಡಬೇಕೆ ಹೊರತು ನಮ್ಮ ಮಾತಲ್ಲಿ ತೂಕ ಇಲ್ಲದೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು, ಬೇರೆಯವ್ರ ಬಗ್ಗೆ ಈಗ ನೀವು ಹೇಳಿದ ರೀತಿಯಲ್ಲಿ ಉಗುರು ಹೋಗಿದ್ದಕ್ಕೆ ಕೈಯೇ ಹೋಯ್ತು ಅಂತ ಅಥವಾ ಮನುಷ್ಯನೇ ಹೋದ ಅಂತ ಹೇಳೋದು ರೀತಿಯಲ್ಲಿ. ಇನ್ನೊಂದು ಮಾತು ಹೇಳ್ತಾರೆ, ಇಲಿ ಹೋದರೆ ಹುಲಿ ಹೋಯ್ತು ಅಂತ ಹೇಳೋ ಥರ. ಈ ರೀತಿಯ ಮಾತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಇದನ್ನು ತೆಗೆದುಕೊಂಡು ಹೋದಾಗ ಕ್ರೈಸ್ತವ ಜೀವಮಾನದಲ್ಲಿ ಇದೊಂದು ದೊಡ್ಡ ಬೆಟ್ಟವಾಗಿ ನಿಂತ್ಕೊಳ್ಳುತ್ತೆ. ಇದನ್ನು ಜಯಿಸೋದಕ್ಕೆ ತುಂಬ ಕಷ್ಟವಾದಂಥ ಒಂದು ಸಂದರ್ಭಗಳು ಬಂದು ನಿಂತ್ಕೊಳ್ಳುತ್ತೆ. ಈಗ ನಾನು ಯಾವಾಗಲೂ ನೋಡಿದ್ದೇನೆ, ದೇವರು ಏನನ್ನ ಮಾಡಬೇಡ ಅಂತ ಹೇಳಿದಾನೋ ಅದು ತುಂಬ ಚೆನ್ನಾಗಿದೆ ಮಾಡೋಕ್ಕೆ. ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನದಲ್ಲಿ ಹಣ್ಣು ಕಣ್ಣಿಗೆ ರಮ್ಯವಾಗಿತ್ತು ಅಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ಗಾಸಿಪ್ ಎಂಬತಕ್ಕಂಥದ್ದು ವಿವೇಚನೆ ಇಲ್ಲದೆ ಇರ್ತಕ್ಕಂಥ ಮಾತುಗಳನ್ನು ಕೇಳೋಕ್ಕೆ ತುಂಬ ಚೆನ್ನಾಗಿರ್ತದೆ, ಮಧುರವಾಗಿರ್ತದೆ, ಹಿಂಪಾಗಿರ್ತದೆ, ರಾಗವಾಗಿರ್ತದೆ ನಮಗೆ ಕೇಳೋಕ್ಕೆ. ಗೊತ್ತಾಯ್ತಾ ನಿನಗೆ, ಅಲ್ಲಿ ಇವರು ನಮ್ಮ ಚರ್ಚ್ನವರು ಈ ರೀತಿ ಮಾಡಿಬಿಟ್ರು ಅಂತ ಹೇಳಿದ ತಕ್ಷಣ ಅದು ಕೇಳೋಕ್ಕೆ ಚೆನ್ನಾಗಿದೆ. ಯಾಕೆ? ನಮ್ಮ ಒಂದು ಬಲಹೀನತೆನೇ ಅದು, ಅಥವಾ ನಾವು ಆ ರೀತಿ ಆಗ್ಬಿಟ್ಟಿದ್ದೀವ? ಅದು ಕೇವಲ ನಮ್ಮ ಬಲಹೀನತೆ ಅಷ್ಟೇ. ಯಾಕಂದರೆ ಇದು ಬೇರೆಯವ್ರ ಬಗ್ಗೆ ನಾವು ಕೇಳಿಸ್ಕೊಳ್ಳೋದು, ನೀವು ಹೇಳಿದ ರೀತಿಯಲ್ಲಿ ಇದು ಮನಸ್ಸಿಗೆ ಮಧುರವನ್ನು ಕೊಡ್ಬೋದು, ಕಿವಿಗೆ ಇಂಪನ್ನು ಕೊಡ್ಬೋದು. ಆದರೆ ಇದು ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತು. ಯಾಕಂದರೆ ಇದು ಒಳ್ಳೆಯದಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಬಗ್ಗೆ ಬೇರೆ ಯಾರಾದರೂ ವಿವೇಚನೆ ಇಲ್ಲದೆ ಮಾತಾಡಿದಾಗ ಆ ನೋವು ನಿಮಗಾಗುತ್ತಲ್ಲ, ಆವಾಗ ಮಾತ್ರ ನಮಗೆ ಅರ್ಥ ಆಗುತ್ತಿದೆ ಎಷ್ಟು ತಪ್ಪು ಅಂತ. ಈಗ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ಆದರೆ ಬೇರೆಯವರು ನಮ್ಮ ಬಗ್ಗೆ ನಾವು ಮಾಡದೇ ಇರೋ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ ಹಬ್ಬಸ್ದಾಗ ಯಾವ ರೀತಿ ಅನುಭವ ಆಗುತ್ತೆ ಅಂದರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಈಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಬಗ್ಗೆ ಬೇರೆಯವರು ಯಾರಾದರೂ ಈ ರೀತಿ ಮಾತಾಡ್ತಾ ಇದ್ದಾರೆ, ಈ ರೀತಿ ಹಬ್ಬಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಅದರ ಪ್ರಭಾವವನ್ನು ನಾವು ಪಡ್ಕೊಂಡಾಗ ಏನು ಮಾಡ್ತೀವಿ, ಇನ್ನೊಂದು ಸಾರಿ ನಾವು ಯಾರ ಬಗ್ಗೆನೂ ಈ ರೀತಿ ಹಗುರವಾಗಿ ಮಾತಾಡಬಾರ್ದೇನೋ ಅಂತ ನೋವು ನಮಗೆ ಅರ್ಥ ಆಗುತ್ತೆ. ಈಗ ಎಷ್ಟು ನನಗೆ ಒಂದು 2-3 ಜನ ಗೊತ್ತಿದ್ದಾರೆ, ನಮ್ಮ ಹಿರಿಕರು, ನಮ್ಮ ಅಧಿಕಾರಿಗಳು. ಅವರು ಯಾರ ಬಗ್ಗೆನೂ ಮಾತಾಡೋದಿಲ್ಲ ಅಂತ ಒಂದು ಪಣ ತೊಟ್ಟಿದ್ದಾರೆ. ನಾನು ಇದುವರೆಗೂ ಅವರಿಬ್ಬರ ಹತ್ರ ನಾನು ಕೇಳೇ ಇಲ್ಲ ಅವರು ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡೋದು ಅಥವಾ ಅವ್ರು ಬೇರೆಯವ್ರ ಬಗ್ಗೆ ತಪ್ಪಾದ ಸುದ್ದಿಯನ್ನು ಹಬ್ಸೋದು. ಅವ್ರು ಹೇಳೋದು ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಂದು. ಈಗ ಮುಂದೆ ಚರ್ಚೆಗೆ ಮುಂದೆ ಹೋಗ್ತಾನೆ. ಮೋಶ ಸೀನಾಯಿ ಬೆಟ್ಟದ ಮೇಲೆ ಹೋಗಿದ್ದಾನೆ, ಜನರು ಕೆಳಗಡೆ ಇದ್ದಾರೆ, ಬೆಟ್ಟದ ಕೆಳಗೆ. ಮೋಶೆಗೇನಾಯಿತು?
ಓದಿ ಇಷ್ಟು ದಿನ ಆಯಿತು ಇನ್ನೂ ಬಂದಿಲ್ಲ, ಒಂದು ವೇಳೆ ಸತ್ತೋದ್ನ ನಾವು, ನಮಗೊಂದು ದೇವರು ಬೇಕು ಎಂಬತಕ್ಕಂಥದ್ದು, ಈ ವಿವೇಚನೆ ಇಲ್ಲದ ಒಂದು ಮಾತು ಯಾವ ಹಂತಕ್ಕೆ ಇಸ್ರಾಯೇಲ್ರನ್ನ ತಳ್ತು ಬೋಧಕ್ರೆ? ನೋಡಿ, ಆ ಮಾತುಕತೆ ಏನಾಯಿತು ಅಂದರೆ ಎಲ್ಲ ಆ ಗುಂಪಲ್ಲಿ ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಕೊನೆಯದಾಗಿ ಅವರೆಲ್ಲ ಏನು ಮಾಡಿದ್ರು ಅಂದರೆ ಮೋಶೆ ಸತ್ತೋದ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ನಿಜವಾಗ್ಲೂ ಅಲ್ಲಿ ಸಾವು ಬರಲಿಲ್ಲ. ಮೋಶೆ ಒಳಗಡೆ ದೇವ್ರ ಜೊತೆ ಸಂಭಾಷಣೆಯಲ್ಲಿದ್ದ. ಅದ್ರ ಕೆಳಗಡೆ ಅವ್ರು ಏನು ಅಂದ್ಕೊಂಡ್ರು ಅಂದರೆ ಮೋಶೆ ಸತ್ತೋದ, ವಯಸ್ಸಾಗಿದೆ ಅವನಿಗೆ, ವಯಸ್ಸಾಗಿದೆ, ಸತ್ತೋದ. ಇನ್ನೊಂದು ಕತೆ ಏನು ಹೇಳಿದ್ರು ಅಂದರೆ ಅದು ನಿಜವಾಗ್ಲೂ ನಡೆದಂಥದ್ದು ರೀತಿಯಲ್ಲಿ ಏನು ಹೇಳಿದ್ರು ಅಂದರೆ ಮೇಲೆ ಗುಡುಗು ಮಿಂಚು ಬಂದಾಗ ಬೆಟ್ಟದ ಮೇಲೆ ಮೋಶೆ ಸತ್ತೋಗಿರ್ಬೋದು ಅಂತ ಊಹಿಸ್ಕೊಂಡು ಕೆಳಗಡೆ ಸುದ್ದಿಯನ್ನು ಹಬ್ಬಿಸಿದ್ರು. ಎಷ್ಟು ಜನ, 6 ಲಕ್ಷಕ್ಕಿಂತ ಹೆಚ್ಚಾಗಿದ್ದಂಥ ಜನ ಈ ಸುದ್ದಿಯನ್ನು ಹಬ್ಬಿಸ್ಕೊಂಡು ಕೊನೆಯದಾಗಿ, ಈಗ ನೋಡಿ, ಆ ಕಾಲದಲ್ಲಿ ಮೊಬೈಲ್ ಇಲ್ಲ, ಏನಿಲ್ಲ. ಈ ಕಾಲದಲ್ಲಿ ಸುದ್ದಿ ಹಬ್ಬಿಸ್ಲಿಕ್ಕೆ ಒಂದು SMS ಸಾಕು. ಕೆಟ್ಟ ಸುದ್ದಿ ಹಬ್ಬಿಸ್ಲಿಕ್ಕೆ ಒಂದು SMS ಹೊಡೆದ್ರೆ ಎಲ್ಲ ಕಡೆ ಹೊಟ್ಟೋಗುತ್ತೆ, ಅಥವಾ ಒಂದು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಎಲ್ಲ ಕಡೆ ಹೊಟ್ಟೋಗುತ್ತೆ. ಆ ಕಾಲದಲ್ಲಿ ಯಾವುದೇ ಆಧುನೀಕರಣವಾದಂಥ ಯಾವುದೋ ಸವಲತ್ತುಗಳಿಲ್ಲ. ಆದರೂ ಕೂಡ ಸುದ್ದಿಯನ್ನು ಹಬ್ಬಿಸಿದ್ರು. ಹಬ್ಬಿಸಿ ಏನು ಮಾಡಿದ್ರು, ಕೊನೆಗೆ ಅವರು ಈ ಮೂರ್ತಿ, ಬಸವನ ಮೂರ್ತಿಯನ್ನು ಮಾಡಿಕೊಂಡು ಬೇರೆ ನಾಯಕನನ್ನು ಆರಿಸ್ಕೊಂಡು ನಾವು ಹಿಂದ್ಗಡೆ ಹೊರಟೋಗೋಣ. ನೋಡಿ ಎಲ್ಲಿವರೆಗೂ ತಂತಂದರೆ ಈ ಸುದ್ದಿ ಹಬ್ಬಿಸೋದು, ವಿವೇಚನೆ ಇಲ್ಲದೆ ಇರುವಂಥ ಸುದ್ದಿಯನ್ನು ಹಬ್ಬಿಸೋದ್ರಿಂದ ಕೊನೆಗೆ ಅದರಲ್ಲಿ ಎಷ್ಟೋ ಜನ, 30 ಲಕ್ಷ ಜನ ಸಾಯುವಂಥ ಪರಿಸ್ಥಿತಿಗೆ ಬಂತು. ಈಗ ವಿವೇಚನೆ ಇಲ್ಲದ ಹಬ್ಸ್ತಕ್ಕಂಥ ವಿಷಯಗಳಿಗೆ ಸಾವು ಬಂದಿದೆ ಅಂತ ನಾವು ಖಂಡಿತ ಸತ್ಯವೇದದಲ್ಲಿ ನೋಡ್ತೀವಿ. ಅದು ಎಷ್ಟು ಜನಗಳು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತ ಈ ಒಂದೇ ಒಂದು ವಿಷಯದಿಂದ. ಈಗ ಈ ಒಂದು ವಿವೇಚನೆ ಇಲ್ಲದ ಇರತಕ್ಕಂಥ ಮಾತುಗಳು ಅಥವಾ ಗಾಸಿಪ್ ಅಂತ ಏನು ಹೇಳ್ತೀವೋ, ಎಷ್ಟೋ ಕುಟುಂಬಗಳು ಒಡೆದೋಗಿದೆ. ಖಂಡಿತ ಎಷ್ಟೋ ಕುಟುಂಬಗಳು ತಪ್ಪಾದ ಒಂದು ವಿಷಯಗಳನ್ನು ಒಂದರಿಂದ ಇನ್ನೊಬ್ಬರಿಗೆ ಹಬ್ಬಿಸಿ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಒಂದಿನ ಒಂದು ಫ್ರೆಂಡು ನನಗೆ ಹೇಳಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅವನ ಹೆಂಡ್ತಿ ಕಮರ್ಷಿಯಲ್ ಸ್ಟ್ರೀಟ್, ನಮ್ಮ ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರು. ಅವಾಗ ಏನಾಯಿತು ಅಂತ ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಹೇಳ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಈ ವಿವೇಚನೆ ಇಲ್ಲದೆ ಮಾಡ್ತಕ್ಕಂಥ ಮಾತುಗಳ ಬಗ್ಗೆ ನಮ್ಮ ಚರ್ಚೆ ಮುಂದೆ ಹೋಗುತ್ತೆ. ಗಾಸಿಪ್ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಗಾಸಿಪ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಸೊ ನನ್ನ ಫ್ರೆಂಡು ಏನು ಮಾಡೋದಂತ, ಅವನ ಹೆಂಡ್ತಿನ ಕರ್ಕೊಂಡು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ಫ್ರೆಂಡ್ ಬಂದು ಈ ಫ್ರೆಂಡ್ನ ನಾನು ಭೇಟಿಯಾಗಿದ್ದಾನೆ. ಏನಂತ, ಏನಪ್ಪ ಚೆನ್ನಾಗಿದೆಯಲ್ಲ, ಹೆಂಡ್ತಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ, ನಿನ್ನ ಹೆಂಡ್ತಿ ಹೇಗಿದ್ದಾಳೆ, ನಿನ್ನ ಹೆಂಡ್ತಿ ನೋಡಿ ತುಂಬ ದಿನ ಆಯ್ತಲ್ಲ ಅಂತ ಸುಮ್ಮನೆ ಒಂದು ತಮಾಷೆಗೆ ಒಂದು ವಿಷಯವನ್ನು ಶುರು ಮಾಡಿಬಿಟ್ಟ. ಆ ಫ್ರೆಂಡಿಗೂ ಅವನ ಹೆಂಡ್ತಿಗೂ ಒಂದೇ ಜಗಳ ಅಂತೆ ಬೋಧಕರೇ. ನೋಡಿ, ಅನೇಕ ಕುಟುಂಬಗಳು ಈ ದಿನ ಒಡೆದೋಗ್ತಾ ಇರೋದು ಕೇವಲ ಈ ರೀತಿಯ ವಿವೇಚನೆ ಇಲ್ಲದ ಮಾತುಕತೆಗಳಿಂದ. ಬೇರೆಯವರು ಏನೋ ಹೇಳಿದ್ರು, ಅದನ್ನು ತೆಗೆದುಕೊಂಡು ಬಂದು ನಾವು ಮನೆಯಲ್ಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾತಾಡುವಂಥದ್ದು. ಈಗ ಏನಾಗಿದೆ ಅಂದರೆ ಎಲ್ಲ ಕಡೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಆಗದೇ ಇರೋ ಕಾರ್ಯಗಳನ್ನು ಆಗೋಯ್ತು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು, ನಡೀದೇ ಇರುವಂಥ ಕಾರ್ಯಗಳನ್ನು ನಡೆದಿದೆ ಅಂತ ಸೃಷ್ಟಿ ಮಾಡುವಂಥದ್ದು. ಇವೆಲ್ಲವೂ ಏನು ಮಾಡುತ್ತೆ ಅಂದರೆ ಮನುಷ್ಯನ ಆಲೋಚನಾ ಶಕ್ತಿ ಇದೆಯಲ್ಲ, ನಾವು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀವಿ. ಕೆಲವರಿಗೆ ಇದೇ ಒಂದು ಕೆಲಸ, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅಂದರೆ ಯಾಕೆ ಮಾಡ್ತಾರೆ ಈ ಕೆಲಸ ಅಂದರೆ ಅವ್ರಿಗೆ ಇದೇ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಈ ರೀತಿ ಮಾಡದೇ ಇದ್ದರೆ ಅವ್ರು ನಿದ್ದೆ ಹೋಗಲ್ಲ, ಅಥವಾ ಅವ್ರಿಗೆ ಚೆನ್ನಾಗಿ ಆರೋಗ್ಯವಾಗಿರೋದಿಲ್ಲ. ಕೆಲವ್ರು ಹೇಳ್ತಾರಲ್ಲ, ಬೇರೆಯವ್ರ ಬಗ್ಗೆ ಮಾತಾಡದೇ ಇದ್ದರೆ ಇವನಿಗೆ ತಿಂದಿರೋ ಅನ್ನ ಜೀರ್ಣ ಆಗಲ್ಲ ಅಂತ ಕೇಳಿದ್ದೀನಿ. ಈ ರೀತಿ ಅವ್ರಿಗೇನಾಗಿರುತ್ತೆ ಅಂದರೆ ಅದೊಂದು ಸಾಮಾನ್ಯವಾಗಿರುವಂಥ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇದು ನಿಜವಾಗ್ಲೂ ಸೈತಾನನ ಒಂದು ಕುತಂತ್ರ. ಅಂದರೆ ಸೈತಾನನು ನಮ್ಮಲ್ಲಿ ಸೇರಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಕೆಡಿಸಿ ನಮಗೆ ಈ ದುರ್ಬುದ್ಧಿಯನ್ನು ತಂದು ಕೊಡೋದ್ರಲ್ಲಿ ಸೈತಾನನ ಪಾತ್ರ ತುಂಬ ದೊಡ್ಡದಿರುತ್ತೆ. ಆದರೆ ನಾವು ಕೂಡ ಅದಕ್ಕೆ ಜಾಗ ಮಾಡಿಕೊಡ್ತೀವಿ. ಒಂದು ವೇಳೆ ನಾವು ಮಾತಾಡೋಲ್ಲ ಅಂತ ತೀರ್ಮಾನ ಮಾಡಿದ್ರೆ ಸೈತಾನನ ಬಂದು ನಮಗೆ ಬಲವಂತ ಮಾಡೋದಿಲ್ಲ. ಆದರೆ ಕೆಲವರು ಇದನ್ನೇ ಒಂದು ಉದ್ಯೋಗವಾಗಿ ಇಟ್ಕೊಂಡು ಅಥವಾ ಇದನ್ನೇ ಒಂದು ಅಭ್ಯಾಸವಾಗಿ ಇಟ್ಕೊಂಡಿರುವಂಥವ್ರು ತುಂಬ ಜನ ಇದ್ದಾರೆ. ಈಗ ಗಾಸಿಪ್ ಎಂಬತಕ್ಕಂಥದ್ದು ಸಭೆಯೊಳಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಖಂಡಿತ. ಸಭೆಯಲ್ಲಿ, ನಮ್ಮ ಸಭೆಗಳ ಕಚೇರಿಗಳಲ್ಲಿ ಒಬ್ಬರ ಹೆಸರನ್ನು ಕೆಡಿಸ್ತಕ್ಕಂಥ ಒಂದು ಆಯುಧವಾಗಿ ಇದನ್ನು ಉಪಯೋಗಿಸಿ, ಎಲ್ಲರೂ ಅದನ್ನು ಉಪಯೋಗಿಸಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ನಾವು ಹೇಳ್ತೀವಿ. ಒಬ್ಬರ ಹೆಸರನ್ನು ಸಂಪೂರ್ಣವಾಗಿ ಈ ಒಂದು ವಿವೇಚನೆ ಇಲ್ಲದೇ ಇರತಕ್ಕಂಥ ಮಾತುಗಳನ್ನು ಹಾಡಿ ಆ ಹುಡುಗನ ಅಥವಾ ಆ ಹುಡುಗಿಯ ಜೀವನವನ್ನೇ
ಹಾಳು ಮಾಡತಕ್ಕಂಥ ಹಂತಕ್ಕೆ ಹೋಗಿದೆ ಎಷ್ಟೋ ಸಂದರ್ಭಗಳಲ್ಲಿ. ಈ ರೀತಿಯಾದ ನಿರ್ಧಾರಕ್ಕೆ ಬರ್ತಕ್ಕಂಥ ಜನರಿಗೆ, ಈಗ ಯಾವುದೋ ಒಂದು ವಿಷಯ ಕೇಳಿದ್ದಾರೆ, ಆ ವಿಷಯ ನಿಜಾನ ಸುಳ್ಳು ನಂಗೆ ಚೆನ್ನಾಗಿ ಜ್ಞಾಪಕ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನನಗೆ ಈ ರಾಗ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ್ದೀನಿ. ಆ ರೀತಿಯಾಗಿ ವಿಷಯವನ್ನು ಕೇಳಿದ ತಕ್ಷಣ ನಿರ್ಧಾರಕ್ಕೆ ಬರ್ತಕ್ಕಂಥವ್ರಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ? ನೋಡಿ, ಕೇಳೋದಕ್ಕೆ ಅನೇಕ ಸುದ್ದಿಗಳು ಇರ್ಬೋದು, ಅನೇಕ ಸುದ್ದಿಗಳು ನಿಮಗೆ ಎಕ್ಸೈಟಿಂಗ್ ಆಗೋ ಕೂಡ ಇರ್ಬೋದು. ಆದರೆ ಕೇಳಿದ್ದೆಲ್ಲ ನಿಜಾನ? ಇದು ನಡೆದಿರ್ಲಿಕ್ಕೆ ಸಾಧ್ಯವಿದೆಯಾ? ಈಗ ಉದಾಹರಣೆಗೆ ನಿಮ್ಮ ಬಗ್ಗೆ ಯಾರೋ ಬಂದು ನನಗೇನೋ ಹೇಳ್ತಾರೆ, ಆದರೆ ನನ್ನ ಸ್ನೇಹಿತನಾದಂಥ ಡೆನ್ನಿಸ್ ಎಂಥವನಂತ ನನಗೆ ಗೊತ್ತಿರುತ್ತೆ. ಆದರೆ ಹೇಳಿದಂಥ ವ್ಯಕ್ತಿಯ ಚರಿತ್ರೆನೂ ನನಗೆ ಗೊತ್ತಿರುತ್ತೆ, ಅವನು ಒಳ್ಳೆಯವನ ಅಲ್ಲ ಅಂತ ನನಗೆ ಗೊತ್ತು. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಾವು ಶೋಧನೆಗೆ ಒಳಗಾಗಿ ಈ ತಪ್ಪು ಮಾಡೋದಕ್ಕೆ ಅವಕಾಶಗಳೇನಾಗುತ್ತೆ ಅಂದರೆ, ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದ್ರೂ ಕೂಡ ಅದನ್ನು ಬಿಟ್ಟು ನಿಮ್ಮ ಬಗ್ಗೆ ಅವ್ರು ಹೇಳಿದಂಥ ಮಾತನ್ನು ನಂಬಿ ಅದು ನಿಜವಾಗಿ ನಡೆದಿದೆಯಾ ಇಲ್ವಾ ಅಂತ ನೋಡೋದು ಬಿಟ್ಬಿಟ್ಟು ಅದನ್ನು ಇನ್ನೊಬ್ರಿಗೆ ತಗೊಂಡೋಗಿ ಹೇಳೋದಿದೆಯಲ್ಲ, ಇದು ಮಹಾ ದೊಡ್ಡ ಪಾಪವಾಗುತ್ತೆ. ಯಾಕಂದರೆ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋದ್ರಿಂದ ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಾ, ಒಬ್ಬ ವ್ಯಕ್ತಿಯ ಜೀವಮಾನದ ಜೊತೆ ನೀವು ಆಟ ಆಡ್ಕೊಳ್ತಾ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬನ ಭವಿಷ್ಯ, ಒಬ್ಬನ ಜೀವನದ ಗುರಿ ನೀವು ಮಾತನಾಡ್ತಕ್ಕಂಥ ತಪ್ಪಾದ ಸುದ್ದಿಯಿಂದ ಬದಲಾಗುತ್ತೆ ಅಂದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಅವರು ಎಷ್ಟೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೆಂಗಾದ್ರೂ ಮುಂದೆ ಬರಬೇಕು ಎಂಬತಕ್ಕಂಥ ಒಂದು ಕಿಚ್ಚಿನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಅವ್ರ ಮೇಲಿರ್ತಕ್ಕಂಥ ಹೊಟ್ಟೆ ಕಿಚ್ಚಲ್ಲಿ ಒಂದೇ ಒಂದು ತಪ್ಪಾದ ಸುದ್ದಿಯನ್ನು ನೀವು ಹಬ್ಸಕ್ಕೆ ಶುರು ಮಾಡಿದಾಗ ಆ ಹುಡುಗನ ಅಥವಾ ಹುಡುಗಿಯ ಜೀವನ ಎಳಮಟ್ಟಕ್ಕೆ ಬಂದ್ಬಿಡ್ತದೆ. ಕ್ರೈಸ್ತರು ಅಂದರೆ ಕ್ರೈಸ್ತನನ್ನು ಹಿಂಬಾಲಿಸಿದಂಥ ಜನಾಂಗ ನಾವು. ಆ ರೀತಿಯಾದ ತೂಕವಿಲ್ಲದೆ ಇರತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು, ಅಲ್ವೇ? ಖಂಡಿತವಾಗ್ಲೂ. ಈಗ ವಿಶೇಷವಾಗಿ ಈಗಿರುವಂಥ ಪರಿಸ್ಥಿತಿಗಳಲ್ಲಿ, ಕಚೇರಿಗಳಲ್ಲಿ ಅಥವಾ ಸಭೆಗಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಇದು ನಡೆದಿದೆಯೋ ಇಲ್ವೋ ಅಂತ ನೋಡದೆ ಕೂಡ ಮಾತಾಡುವಂಥದ್ದು ಇದೆಯಲ್ಲ, ಇದೇನಾಗುತ್ತೆ ಅಂದರೆ ಕೆಲವು ಸಮಯಗಳಲ್ಲಿ ಸಭೆಯನ್ನು ಒಡೆಯುತ್ತೆ, ವ್ಯಕ್ತಿಗತವಾಗಿ ಆ ಮನುಷ್ಯನ ತುಂಬ ನಿರಾಸೆಗೆ ತಳ್ಳುವಂಥದ್ದಾಗಿದೆ. ಈ ರೀತಿ ಮಾಡೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಒಂದು ಮಾನ ಮರ್ಯಾದೆ ಇದೆಯಲ್ಲ, ಇದನ್ನು ಕಳ್ಕೊತಾ ಇದ್ದೀವಿ. ಅಂದರೆ ಈ ಮನುಷ್ಯ ಮಾತಾಡೋದ್ರಲ್ಲಿ ಯಾವುದೇ ನಿಜ ಇರೋದಿಲ್ಲ, ಈ ಮನುಷ್ಯ ತೂಕವಾಗಿ ಮಾತಾಡೋದಿಲ್ಲ ಅನ್ನೋ ಒಂದು ಪಟ್ಟಿಯನ್ನು ನಾವು ತಗೊಂಡ್ಬಿಡ್ತೀವಿ. ಯಾರು ಈ ಗಾಸಿಪ್ ಮಾಡ್ತಾರೆ ಅಥವಾ ವಿವೇಚನೆಯಿಲ್ಲದ ಮಾತುಕತೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗ್ತಾರೆ, ಇವರು ಏನೇ ಮಾತಾಡಿದ್ರೂ ಇದೇ ರೀತಿ ಇರುತ್ತೆ, ಅಂದರೆ ಇವರ ಮಾತಿಗೆ ಬೆಲೆ ಇಲ್ಲ ಅನ್ನೋದು ರೀತಿಯಲ್ಲಿ ಅವ್ರು ಮಾಡ್ತಾರೆ. ಇನ್ನೊಂದು ನಾವೇನು ಮಾಡಬೇಕು ಅಂದರೆ, ಮಾತು ಮನೆ ಕೆಡಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮಾತು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುತ್ತೆ. ಅಂದರೆ ಅಂಥ ಮಾತು ಮಾತಾಡದೇ ಇರೋದೇ ಒಳ್ಳೆಯದೇನು. ಎಸ್, ನಾವು ಮೂಕರಾಗಿದ್ದುಬಿಟ್ರೆ ತುಂಬ ಒಳ್ಳೆಯದೇನು. ಐ ಅಗ್ರಿ. ನಮಗೆ ಮಾತಿದೆ ಅಂತೇಳಿ ನಮ್ಮ ಮಾತಿನಲ್ಲಿ ಎರಡು ವಿಧವಾದ ಶಕ್ತಿ ಇದೆ. ಒಂದು, ನಮ್ಮ ಮಾತು ಗುಣಪಡಿಸಬಲ್ಲದು, ನಮ್ಮ ಮಾತು ಇನ್ನೊಬ್ಬರನ್ನ ಗಾಯನೂ ಮಾಡಲಿಕ್ಕೆ ಅವಕಾಶ ಇದೆ. ಎರಡೂ ದೇವರ ಅವಕಾಶ ಕೊಟ್ಟಿದ್ದಾನೆ. ಆದರೆ ಸಾಧ್ಯವಾದಷ್ಟು ನಮ್ಮ ಮಾತುಗಳನ್ನು ಗುಣಪಡಿಸ್ಲಿಕ್ಕೆ ಉಪಯೋಗಿಸ್ಬೇಕೇ ಹೊರತು ಹಾಳು ಮಾಡಲಿಕ್ಕೆ, ಚರಿತ್ರೆಗಳನ್ನು ಹಾಳು ಮಾಡಲಿಕ್ಕೆ, ಆ ವ್ಯಕ್ತಿಯ ಜೀವಮಾನವನ್ನು ಹಾಳು ಮಾಡಲಿಕ್ಕೆ. ಎಷ್ಟೋ ಕುಟುಂಬಗಳಲ್ಲಿ ಮಗಳ ಮೇಲೆ ಕೆಟ್ಟ ಸುದ್ದಿ ಹಬ್ಸಿದ್ದಾರೆ ಅಂತೇಳಿ ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅವಕಾಶಗಳು ಜಾಸ್ತಿ ಇದೆ. ಅಂಥ ಅನೇಕ ಕುಟುಂಬಗಳಿದೆ. ಯಾಕಂದರೆ ಮಗಳ ಜೀವಮಾನ ಈ ರೀತಿ ಕೆಟ್ಟದಾಗಿ ಪ್ರಚಾರ ಆಗ್ತಾ ಇದೆಯಲ್ಲ, ಆದ್ದರಿಂದ ನಮ್ಮ ಕುಟುಂಬ ಎಲ್ಲ ಇರೋವಂಥದ್ದು ಕಷ್ಟ, ನಾವು ಮಾನ ಮರ್ಯಾದೆಗೆ ಬದುಕುವಂಥವ್ರು ಅಂತೇಳಿ ಕುಟುಂಬ ಪೂರ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅವಕಾಶಗಳು, ಎಷ್ಟೋ ಅವಕಾಶಗಳನ್ನು ನಾವು ನೋಡಿದ್ದೀವಿ. ಈ ರೀತಿಯಾದ ಸಂದರ್ಭಗಳು, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಯಾರೋ ಎಲ್ಲೋ ಕೆಲಸಕ್ಕೆ ಬಾರದವರು ಶುರು ಮಾಡಿರ್ತಕ್ಕಂಥ ಒಂದೇ ಒಂದು ಮಾತು ಎಷ್ಟೋ ಕುಟುಂಬಗಳನ್ನು ಬೀದಿ ಪಾಲಾಗಿ ಮಾಡಿದೆ, ಅಲ್ವೇ? ಖಂಡಿತ. ಯಾಕಂದರೆ ಇದು ಈಗಿನ ಪ್ರಪಂಚದಲ್ಲಿ ನಡೀತಿರುವಂಥ ಒಂದು ದೊಡ್ಡ ಅಪಘಾತ ಅಂತ ನಾವು ಹೇಳ್ಬೋದು. ಯಾಕಂದರೆ ಇದು ಸಮಾಜಕ್ಕೆ ದೊಡ್ಡ ಆಘಾತವಾಗಿಬಿಟ್ಟಿದೆ. ಕೆಲವರು ಅದನ್ನು ಹಬ್ಬಿಸ್ತಾ ಇರ್ತಾರೆ. ಈಗ ಏನಾಗಿದೆ ಅಂದರೆ ದಿನಪತ್ರಿಕೆಗಳಲ್ಲೂ ಕೂಡ ಇದು ಶುರುವಾಗ್ಬಿಟ್ಟಿದೆ. ಎಲ್ಲೋ ಆ ನ್ಯೂಸ್ ನಡೆದಿದೆ ಅಂತ, ಅದು ನಿಜವಾಗ್ಲೂ ನಡೆದಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಅದನ್ನು ಪ್ರಚಾರ ಮಾಡಿಬಿಡ್ತಾರೆ. ಮಾರನೇ ದಿನ ಅದಕ್ಕೆ ಕ್ಷಮಾಪಣೆ ಕೇಳ್ತಾರೆ. ಆದರೆ ಅದರಿಂದ ಉಂಟಾದಂಥ ಅಪಘಾತ ಇದೆಯಲ್ಲ, ಅದನ್ನು ತಡೆಯಲಿಕ್ಕೆ ನೋವು ಆಗಿರ್ತಕ್ಕಂಥ ನೋವು ಆಗಲಿ, ಅದರಿಂದ ಆಗಿರುವಂಥ ನಷ್ಟ ಆಗಲಿ
ಯಾರೂ ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಾರನೇ ದಿನ ನೀವು ಆ ದಿನಪತ್ರಿಕೆಯಲ್ಲಿ ಸಾರಿ ಅಂತ ಒಂದು ಪದ ಹಾಕ್ಬಿಟ್ಟು ನಾವು ಕ್ಷಮಿಸಿ ಅಂತ ಹಾಕಿದ್ರೆ ಆ ನಷ್ಟವನ್ನು ಭರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ. ಆದರೆ ಅದು ನಿಜವಾಗ್ಲೂ ನಡೆದಿದೆಯಾ ಇಲ್ವಾ ಅಂತ ಅದನ್ನು ಇಂಗ್ಲೀಷಲ್ಲಿ ನಾವು ಹೇಳೋದಾದ್ರೆ ಕ್ರೆಡಿಬಿಲಿಟಿ, ಅದ್ರ ಬಂದಿರುವಂಥ ವಾರ್ತೆಗೆ ನಿಜಾಂಶ ಎಷ್ಟಿದೆ ಅದನ್ನು ತಿಳ್ಕೊಂಡು ನಾವು ಪ್ರಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇನೆ. ವೆಲ್ಕಮ್ ಬ್ಯಾಕ್. ಭಾಳ ವರ್ಷಗಳ ಹಿಂದೆ ಚಿಕ್ಕವನಾಗಿರ್ಬೇಕಾದ್ರೆ ಒಂದು ರಾಗವನ್ನು ಕೇಳಿದ್ದೆ. ಒಂದು ತಾಯಿ ತನ್ನ ಮಗುವನ್ನು ತೊಟ್ಲಲ್ಲಿ ಹಾಕಿ ಅವ್ರು ಸಾಕಿರ್ತಕ್ಕಂಥ ಮಂಗೂಸಿಯನ್ನು ಕಾವಲಿಗಿಟ್ಟು ನೀರು ತೊಗೊಂಬರಕ್ಕೆ ಹೋಗ್ತಾರೆ. ನೀರು ತಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮಂಗೂಸಿ ಬಾಯಲ್ಲಿ ರಕ್ತ. ಆ ತಾಯಿ ಈ ಮಂಗೂಸಿ ತನ್ನ ಮಗುವನ್ನು ತಿಂದಿದೆ ಅಂತೇಳಿ ಕೋಲನ್ನು ತೆಗೆದು ಆ ಮಂಗೂಸಿಯನ್ನು ಸಾಯಿಸಿ ಬಿಡ್ತಾರೆ. ಆಮೇಲೆ ನೋಡಿದ್ರೆ ಮಗು ತೊಟ್ಲೆಲ್ಲ ಆರಾಮಾಗಿ ಮಲಗಿದೆ, ಮೂಲೆಯಲ್ಲಿ ಹಾವು ಸತ್ತು ಬಿದ್ದಿದೆ. ಗಾಸಿಪ್. ಬನ್ನಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಈ ರಾಗ ಕೇಳಿದ್ದೀರಾ ಅಶೋಕ್ ಅವರೇ? ಖಂಡಿತ ಕೇಳಿದ್ದೀನಿ. ಅದರಲ್ಲಿ ಇನ್ನೊಂದು 2ನೇ ಸಾಲು ಮುಖ್ಯ. ಕೇಳಿದ್ದು ಸುಳ್ಳಾಗಬಹುದು. ಅಂದರೆ ನಾವು ನೋಡಿರೋದು ಕೆಲವು ಸಮಯಗಳಲ್ಲಿ ತಪ್ಪಾಗಲಿಕ್ಕೂ ಸಾಧ್ಯ ಇದೆ, ಕೇಳಿದ್ದು ಕೂಡ ಸುಳ್ಳಾಗ್ಬೋದಲ್ಲ. ಆದರೆ ಅನೇಕರು ಏನು ಮಾಡ್ತಾರೆ ಅಂದರೆ ಕೇಳಿದ್ದೇ ನಿಜ ಅಂದ್ಕೊಂಡ್ಬಿಡ್ತಾರೆ. ಈಗ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋಂಥ ನಾನು, ಅಥವಾ ನನ್ನ ಬಗ್ಗೆ ಎಲ್ಲ ಗೊತ್ತಿರೋಂಥ ನೀವು, ನನ್ನ ಬಗ್ಗೆ ಬೇರೆ ಯಾರಾದರೂ ಬಂದು ಹೇಳಿದ್ರೆ, ಡೆನ್ನಿಸ್ ಅವ್ರ ಬಗ್ಗೆ ನಿಮ್ಮ ಸ್ನೇಹಿತರು ಈ ರೀತಿ ಹೇಳಿದ್ರು ಅಂತ ಹೇಳಿದ್ರೆ ನೀವು ನಂಬ್ತಿರೋ ಕೆಲವು ಸಂದರ್ಭಗಳಲ್ಲಿ. ಆದರೆ ನಿಜವಾದ ಸ್ನೇಹ, ಪ್ರೀತಿ ಅಥವಾ ಕ್ರೈಸ್ತತ್ವ ಇದ್ದಂಥವರು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜಾನೋ ಇಲ್ವೋ ಆ ವ್ಯಕ್ತಿಯಿಂದನೇ ಕೇಳಿ ತಿಳ್ಕೊಳ್ಳೋಣ ಅಂತೇಳಿ ಅದನ್ನು ಚೆಕ್ ಮಾಡ್ತಾರೆ ಅಥವಾ ಅದನ್ನು ಪರಿಶೀಲನೆ ಮಾಡ್ತಾರೆ. ಬೇಗ ಅದಕ್ಕೆ ನಿರ್ಣಯಕ್ಕೆ ಬರೋದಿಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಕೇಳಿದ ತಕ್ಷಣ ಆ ಒಂದು ನಿರ್ಣಯಕ್ಕೆ ಬಂದುಬಿಡ್ತಾರೆ, ಹೌದು ಮಾಡಿರ್ಬೋದು ಬಿಡು ಅನ್ನೋ ರೀತಿಯಲ್ಲಿ. ಅದರ ಬದಲಾಗಿ ನಾವೇನು ಮಾಡ್ಬೋದು ಅಂದರೆ ಕೇಳಿದ್ದೆಲ್ಲ ನಿಜಾನ, ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅಂಥೇಳಿ ಪ್ರಯತ್ನಪಟ್ಟು ನೋಡಬೇಕು. ಈಗ ನೀವು ಟಿ ವಿಗಳಲ್ಲಿ ನೋಡಿದಾಗ ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ನ್ಯೂಸ್ಗಳು ಬ್ರೇಕಿಂಗ್ ಆಗಿರೋದೇ ಇಲ್ಲ. ಆದರೆ ಅದು ಅವರು ನೋಡಲಿಕ್ಕೋ ಅಥವಾ ಅನೇಕರು ಅದನ್ನು ನೋಡಬೇಕು ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಆ ನ್ಯೂಸೇ ಮಾಯ ಆಗೋಗಿರುತ್ತೆ. TRP ರೇಟಿಂಗ್ಸ್ನ ಜಾಸ್ತಿ ಇರೋದೇ ಇಲ್ಲ ಆ ನ್ಯೂಸಲ್ಲಿ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿದ್ರೆ ಅದ್ರ ಚೆಕ್ ಮಾಡಿದ್ರೆ ಅದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವುದೇ ಒಂದು ಸುದ್ದಿ ಆಗಲಿ, ಯಾವುದೇ ಒಂದು ವಾರ್ತೆ ಆಗಲಿ ಅಥವಾ ಯಾವುದೇ ಒಂದು ಮಾತಾಗಲಿ ಅದನ್ನು ನಡೆದಿದೆಯೋ ಇಲ್ವೋ ಅದನ್ನು ನೋಡಿ ತಿಳ್ಕೋಬೇಕು. ಅಥವಾ ಕೆಲವು ಸಂದರ್ಭಗಳಲ್ಲಿ ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ ಹೇಳಿದಂಥ ವ್ಯಕ್ತಿಯನ್ನು ನೀವು ಗಮನಿಸಬೇಕು. ಆ ವ್ಯಕ್ತಿ ಅಂಥವನು. ಕೆಲವು ಸಮಯಗಳಲ್ಲಿ ಒಳ್ಳೆಯವರೇ ಬಂದು ನಿಮ್ಗೆ ಹೇಳ್ಬೋದು, ಆದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು, ಅದರ ನಿರ್ಧಾರ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥ ಒಂದು ಅವಕಾಶ. ಅದನ್ನು ನಾವು ಉಪಯೋಗಿಸ್ಕೊಂಡು ಅದನ್ನು ನಿರ್ಧಾರ ಮಾಡ್ಕೊಳ್ಬೇಕು, ನಡೆದಿದೆಯಾ ಇಲ್ವಾ ಕೇಳಿ ತಿಳ್ಕೊಂಬಿಡಿ. ಆಗ ನಿಮಗೂ ಸಮಾಧಾನ ಇರುತ್ತೆ, ಆ ಹೇಳಿದಂಥ ವ್ಯಕ್ತಿಗೂ ಸಮಾಧಾನ. ಎಷ್ಟೋ ಜನರು ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಹೌದು ತುಂಬ ದಿನ ಅದನ್ನು ಈ ರೀತಿ ಹೇಳ್ಬಿಟ್ಟಲ್ಲ ಅಶೋಕ್ ನನ್ನ ಬಗ್ಗೆ, ಈ ರೀತಿ ಹೇಳ್ಬಿಟ್ನಲ್ಲ, ಇಷ್ಟು ಕ್ಲೋಸ್ ಆಗಿದ್ನಲ್ಲ ಅಂತ ತಿನ್ನಗಿಂತ ನಿಮ್ಗೊಂದೇ ಒಂದು ಕರೆ, ಅಶೋಕ್ ಏನಯ್ಯ ನನ್ನ ಬಗ್ಗೆ ಹಿಂಗೆ ಈ ರೀತಿ ಹೇಳಿದೆ ಅಂತ ಕೇಳಲ್ಪಟ್ಟೆ, ಯಾಕೆ ಹಿಂಗೆ ಹೇಳಿದೆ ಅಂತ ಹೇಳಿದ್ರೆ ಮನಸ್ಸು ಹಗುರ ಆಗ್ಬಿಡ್ತದೆ, ಜೀವನನೂ ಚೆನ್ನಾಗಿರ್ತದೆ ಅಲ್ವೇ? ಖಂಡಿತ. ಸತ್ಯವೇದ ಏನು ಹೇಳುತ್ತೆ ನೋಡಿ, ಸತ್ಯವೇದ ಇಂಥ ಎಲ್ಲ ವಿಚಾರಗಳ ಬಗ್ಗೆ ಪೌಲನು ತುಂಬ ಚೆನ್ನಾಗಿ ಬರೀತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇಂಥ ಕೆಲಸಗಳು, ಇವುಗಳಲ್ಲಿ ಗಾಸಿಪ್ ಅಥವಾ ನಾವು ವಿವೇಚನೆ ಇಲ್ಲದೆ ಮಾತಾಡುವಂಥ ಮಾತುಗಳು ಕೂಡ, ಯಾಕೆಂದರೆ ಸತ್ಯವೇದ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಇಂಥವ್ರಿಗೆ ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಇನ್ನೊಂದು ಕಡೆ ಸತ್ಯವೇದ ಹೇಳುತ್ತೆ, ನಿಮ್ಮ ಮಾತುಗಳಿಂದಲೇ ನೀವು ರಕ್ಷಣೆ ಹೊಂದುತ್ತೀರಾ, ನಿಮ್ಮ ಮಾತುಗಳಿಂದಲೇ ನೀವು ರಕ್ಷಣೆಯನ್ನು ಕಳ್ಕೊಳ್ತೀರ. ಸೊ ನಮ್ಮ ಮಾತು ಅನ್ನೋದು ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾತು ಅಂತ ಹೇಳಿದಾಗ ಈ ವಿವೇಚನೆ ಇಲ್ಲದೆ ಇರತಕ್ಕಂಥ ಮಾತುಗಳು ಅಂದರೆ ಗಾಸಿಪ್ ಅನ್ನೋದು ಶುರುವಾಗೋದು ಎಲ್ಲೋ ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು. ಆದರೆ ಆ ತಪ್ಪನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಎರಡನೇ ವ್ಯಕ್ತಿ
ಅಲ್ಲಿಗೆ ಬಿಟ್ಟೋಗ್ಬಿಟ್ರೆ ಆ್ಯಕ್ಚುಲಿ ಏನು ತೊಂದರೆ ಬರೋದಿಲ್ಲ. ಖಂಡಿತ. ಈ ಎರಡನೇ ಅವನು ಅದನ್ನು ಮೂರನೇ ಅವನಿಗೆ ತಗೊಂಡೋಗಿ, ಆ ಮೂರನೇ ಅವನು ನಾಲ್ಕನೇ ಅವನು ತಗೊಂಡೋಗಿ, ನಾಲ್ಕನೇ ಅವನು ಐದನೇ ಅವನು ತಗೊಂಡೋದಾಗ ಮಾತ್ರ ತೊಂದರೆ ಇದೆ. ಖಂಡಿತ. ಈಗ ನೋಡಿ, ಈ ಸಮಾಜದಲ್ಲಿ ತುಂಬ ಸಾಮಾನ್ಯವಾಗಿ ನಾವು ಗಮನಿಸೋದೇನೆಂದರೆ, ಕೆಟ್ಟ ಸುದ್ದಿ ಬೇಗ ಹಬ್ಬುತ್ತೆ. ಈಗ ನೀವು ಅನ್ನದಾನ ಮಾಡಿದ್ದೀರಾ, ನೇತ್ರದಾನ ಮಾಡಿದ್ದೀರಾ, ರಕ್ತದಾನ ಮಾಡಿದ್ದೀರಾ, ಇದನ್ನು ಯಾರೂ ಹಬ್ಸೋದಿಲ್ಲ. ಎಷ್ಟೋ ವರ್ಷ ಆದಮೇಲೆ ನೀವು ಸತ್ತ ಮೇಲೆ ಅದು ಹೊರಗಡೆ ಬರುತ್ತೆ. ಓ, ಇಂಥ ವ್ಯಕ್ತಿ ನೇತ್ರದಾನ ಮಾಡಿದ್ನಂತಲ್ಲಯ್ಯ ಅಂತ ಸತ್ತ ಮೇಲೆ ಖಂಡಿತವಾಗ್ಲು ಗೊತ್ತಾಗ್ಬಿಡುತ್ತೆ. ಆದರೆ ನೀವು ಒಂದೇ ಒಂದು ಚಿಕ್ಕ ಕೆಲಸ ಕೆಟ್ಟದೇನಾದರೂ ಎಲ್ಲೋ ಮಾಡ್ದಂಗೆ ಕೇಳ್ಬಿಟ್ರೆ ಅದನ್ನ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಬೇಗ ಅದನ್ನು ಹಬ್ಬಿಸ್ಬಿಡ್ತಾರೆ. ಒಂದು ವಿಷಯ ತಗೊಂಬರ್ಬೇಕು, ಅಭಿಪ್ರಾಯ. ಈಗ ಅಭಿಪ್ರಾಯ ಕೂಡ ಈ ವಿವೇಚನೆ ಇಲ್ಲದೆ ಇರ್ತಕ್ಕಂಥ ಖಂಡಿತ ಆ ಗುಂಪಿಗೆ ಸೇರುತ್ತೆ. ಅಭಿಪ್ರಾಯ ಒಂದು ವೇಳೆ ಇವ್ನು ಹಂಗೆ ಮಾಡಿರ್ಬಹುದು ಅಂತ ಅವರೇ ಹೂವೆ ಮಾಡಿಕೊಂಡು ತೀರ್ಮಾನಕ್ಕೆ ಬರತಕ್ಕಂಥದ್ದು. ಈಗ ಅವರು ಒಂದು ದೊಡ್ಡ ಸ್ಥಾನದಲ್ಲಿ ಇರಬಹುದು, ನಾವು ಒಂದು ಸಣ್ಣ ಸ್ಥಾನದಲ್ಲಿ ಇರ್ಬೋದು. ಅವರೇ ಆಗಿರ್ತಕ್ಕಂಥ ಅವರ ಸ್ವಂತ ಒಂದು ಅಭಿಪ್ರಾಯಕ್ಕೆ ಬಂದು ಅವ್ರಿಗಿಂತ ಕೆಳಗಡೆ ಇರ್ತಕ್ಕಂಥವ್ರನ್ನ ಹೆಸರನ್ನ ಕೆಡಿಸ್ತಕ್ಕಂಥದ್ದು ಕೂಡ ಈ ಗುಂಪಿಗೆ ಸೇರಿದಂಥವ್ರು ಅಲ್ಲೇ. ಖಂಡಿತ. ಯಾಕಂದರೆ ಇದೇನಾಗುತ್ತೆ ಅಂದರೆ, ನಡೆಯೋದಕ್ಕಿಂತ ಮುಂಚೆ ಈ ರೀತಿ ಆಗಿರ್ಬೋದೇನೋ ಅಂತ ಕಲ್ಪನೆ ಮಾಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ನಾವು ಕಲ್ಪಿಸ್ಕೊಳ್ಳುವಂಥದ್ದು. ಈ ರೀತಿ ಆಗಿರ್ಬೋದೇನೋ, ಅದಕ್ಕೆ ಅವನು ಈ ರೀತಿ ಇದ್ದಾನೇನೋ, ಈ ರೀತಿ ಒಂದು ಕಾರ್ಯಗಳು ನಡೆದಾಗ ಏನಾಗುತ್ತೆ ಅಂದರೆ, ನಿಜವಾಗ್ಲೂ ನಮ್ಮ ಮನಸ್ಸು ಹಾಳಾಗುತ್ತೆ, ಎದುರುಗಡೆ ಇರುವಂಥ ಆ ವ್ಯಕ್ತಿಯ ಸ್ನೇಹನೂ ಹಾಳಾಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ಒಳ್ಳೆಯದನ್ನು ನಾವು ಪ್ರಚಾರ ಮಾಡಬೇಕು, ಕೆಟ್ಟದನ್ನು ತಡೆದಿಟ್ಕೊಳ್ಬೇಕು. ಈಗ ಅನೇಕ ಪತ್ರಿಕೆಗಳಿಗೆ, ಈ ನ್ಯೂಸ್ ಚಾನಲ್ಗಳಿಗೆ ಕೊಡುವಂಥ ಗೈಡ್ಲೈನ್ಸನ್ನು ನೀವು ನೋಡಿದ್ರೆ, ಸಾಧ್ಯವಾದಷ್ಟು ಒಳ್ಳೆಯ ಸುದ್ದಿಯನ್ನು ಪ್ರಕಟಣೆ ಮಾಡಿ, ಕೆಟ್ಟ ಸುದ್ದಿಗಳನ್ನು ತಡೆದಿಟ್ಕೊಳ್ಳಿ. ಕೆಟ್ಟ ಸುದ್ದಿಗಳು, ಬೇರೆಯವರಿಗೆ ಆಘಾತ ಉಂಟಾಗುವಂಥ ಸುದ್ದಿಗಳನ್ನು ನಿಧಾನಕ್ಕೆ ಅದನ್ನು ತಿಳ್ಕೊಂಡು, ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ತಿಳ್ಕೊಂಡು ನಾವು ಪ್ರಚಾರ ಮಾಡುವಂಥದ್ದು ಒಳ್ಳೆಯದು. ಈಗ ಪ್ರಚಾರ ಮಾಧ್ಯಮ ಅನ್ನೋದು ತುಂಬ ಪ್ರಪಂಚದಾದ್ಯಂತ ನಾವು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ. ಪ್ರಪಂಚ ಒಂದು ಚಿಕ್ಕ ಹಳ್ಳಿ ಆಗಿಬಿಟ್ಟಿದೆ. ಎಷ್ಟು ಬೇಗ ಅಂದರೆ, ಈಗ ನಾವೆಲ್ಲಿಂದನೋ ಒಂದು ಕೆಲಸ ಆಗಿದ್ದರೆ ಅದು ಎಷ್ಟು ಬೇಗ ನಮಗೆ ಗೊತ್ತಾಗುತ್ತೆ ಅಂದರೆ ವಿತಿನ್ ಸೆಕೆಂಡ್ಸ್ ಗೊತ್ತಾಗುತ್ತೆ. ಆದರೆ ಈಗ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದಂಥ ಒಳ್ಳೆಯ ಕೆಲಸ ಯಾರಾದರೂ ಹೇಳ್ತಾರೋ ನೋಡಿ. ಒಬ್ಬ ಮಂತ್ರಿ ಅನ್ನದಾನ ಮಾಡಿದ್ದಾನೆ, ಎಲ್ಲೋ ಒಂದು ಬಟ್ಟೆ ದಾನ ಮಾಡಿದ್ದಾನೆ, ಅದನ್ನು ಯಾರೂ ಪ್ರಚಾರ ಮಾಡೋದಿಲ್ಲ. ಆದರೆ ಅವನು ಒಂದು ಹಗರಣದಲ್ಲಿ ಸಿಗಾಕೊಂಡ್ರೆ ಬೇಗ ಪ್ರಚಾರ ಮಾಡ್ತಾರೆ. ಖಂಡಿತವಾಗ್ಲೂ ನೀವು ಓದಿರ್ತಕ್ಕಂಥ ವಚನ ನನಗೆ ತುಂಬ ಇಷ್ಟ ಆಯಿತು. ಈ ಒಂದು ವಿವೇಚನೆ ಇಲ್ಲದೆ ಮಾತುಗಳನ್ನು ಮಾಡ್ತಕ್ಕಂಥವರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಖಂಡಿತ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ದೇವರ ನಾಮಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕ್ಯಾರೆಕ್ಟರ್ ಅಸಾಸಿನೇಷನ್, ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತಕ್ಕಂಥದ್ದು ನಿಮಗೆ ಖುಷಿ ಕೊಡ್ಬೋದು, ಆದರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ನಿರ್ಧಾರ ನಿಮ್ಮದೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.